ನಾನು ಏನು ತಪ್ಪು ಮಾಡಿದೆ ಅಂತೇಳಿ ಇವತ್ತು ಮಾಧ್ಯಮದವ್ರು ಇದ್ದಾರೆ. ನಾನು ಏನು ತಪ್ಪು ಮಾಡಿದ್ದೀನಿ ಈ ತಾಲೂಕಿನ ಜನತೆ ನನಗೆ ಹೇಳಬೇಕು. ಒಬ್ಬ ರೈತನ ಮಗನಾಗಿ 20 ವರ್ಷದಿಂದ ನೀವು ಸೇವೆ ಮಾಡಿದ್ದು ನನ್ನ ತಪ್ಪ? 20 ವರ್ಷದಿಂದ ನನ್ನ ತಂಗಿ ತಮ್ಮ ಓದಿ ಬುದ್ಧಿವಂತರಾಗಲಿ, ಈ ಸಮಾಜದಲ್ಲಿ ವಿದ್ಯಾವಂತರಾಗಲಿ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿ ಅಂತೇಳಿ 20 ವರ್ಷದಿಂದ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದು ನನ್ನ ತಪ್ಪ? ನೋಟ್ಬುಕ್ಸ್ ಕೊಟ್ಟಿದ್ದು ತಪ್ಪ? ಬ್ಯಾಗ್ಸ್ ಕೊಟ್ಟಿದ್ದು ತಪ್ಪ? ಟೈಲರಿಂಗ್ ಸೆಂಟರ್ ಮಾಡಿದ್ದು ತಪ್ಪ? ಕಂಪ್ಯೂಟರ್ ಕಲಿಸಿದ್ವಿ 5 ಕೋರ್ಸು, ನಾನು ತಪ್ಪು ಮಾಡಿದ್ದ? 20,000 ಕುಟುಂಬಗಳಿಗೆ ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ಟೆ. 30,000 ರೂಪಾಯಿ ಅವ್ರ ಜೋಬಲ್ಲಿ. ಎಷ್ಟೋ ಜನಕ್ಕೆ ಅನುಕೂಲ ಆಯಿತು. ಹಾರ್ಟ್ ಆಪ್ರೇಷನ್ಸು, ಇದು ಗರ್ಭಕೋಶ ಆಪ್ರೇಷನ್ಗಳು ತಾಯಂದ್ರಿಗೆ ಎಷ್ಟೋ ಅನುಕೂಲ ಆಯಿತು. ಅದು ನಾನು ಮಾಡಿದ್ದಪ್ಪ? ಯಾಕೆ ನನಗೆ ಮೊನ್ನೆ ಚುನಾವಣೆಯಲ್ಲಿ ಈ ಜನ ಯಾಕೆ ನನಗೆ ಅಷ್ಟು ಕಡಿಮೆ ಓಟ್ ಕೊಟ್ಟು ನನ್ನನ್ನು ಇದು ಮಾಡಿದ್ರು ನನಗೆ ಅರ್ಥ ಆಗಲಿಲ್ಲ. ಹೋಗಲಿ, ಮೊನ್ನೆ ಕೋವಿಡ್ ಸಮಯದಲ್ಲಿ ಬಹಳ ಕಷ್ಟದ ಪರಿಸ್ಥಿತಿ ಜನತೆಗೆ. ಯಾರಿಗೋ ಉದ್ಯೋಗಗಳಿಲ್ಲ, ಕಾಯಿಲೆ ಬಂದವ್ರಿಗೆ ಮಾತ್ರ ಇಲ್ಲ. ಇಲ್ಲಿನ ಶಾಸಕರು ನಿಮಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಮನೆಯಲ್ಲಿ ಮಲ್ಕೊಂಡ್ಬಿಟ್ರು. ಮಾತ್ರ ಇಲ್ಲ ಕೊಡೋಕ್ಕೆ. ನಾವು ಎಲ್ಲಿಂದನೋ ಏನೇನೋ ಮಾಡಿ 5,300 ಕುಟುಂಬಗಳಿಗೆ ಮನೆಗೂ ತಗೊಂಡೋಗಿ 10 ದಿವಸಕ್ಕಾಗಷ್ಟು ಮೆಡಿಸಿನ್ ಕೊಟ್ವಿ. ಅದು ನಾವು ಮಾಡಿತ್ತಪ್ಪ? 15,000 ಜನಕ್ಕೆ ರೇಷನ್ ಕೊಟ್ವಿ, ಬುಲೆಟ್ ರೈಸು. ಅದು ಇಲ್ಲೇ ಕುಮಾರಣ್ಣವರು, ನಿಖಿಲ್ ಕುಮಾರ್ ಅನ್ನೋರು ಇಲ್ಲೇ ಬಂದು ವೇದಿಕೆ ಮೇಲೆ ಅವರೇ ಇದು ಕೊಟ್ಟರು. ಆಮೇಲೆ ಯಾವ ಕುಟುಂಬಗಳು ಆ ಮನೆಯಲ್ಲಿ ಪಾಪ ಅಣ್ಣ ತಮ್ಮ ಗಂಡ ಪ್ರಾಣ ಕಳ್ಕೊಂಡಿದ್ರು, ಅವ್ರಿಗೆ ಇದೇ ವೇದಿಕೆ ಮೇಲೆ ನಿಖಿಲಣ್ಣ ನೀವೆಲ್ರಿಗೂ ದುಡ್ಡು ಕೊಟ್ರಿ. ಇದೇ ವೇದಿಕೆ ಮೇಲೆ ಕೋವಿಡ್ ಟೈಮ್ನಲ್ಲಿ ಕುಮಾರಣ್ಣವರು ನೀವು ಬಂದು ಪ್ರತಿ ಕುಟುಂಬಕ್ಕೂ 10,000 ಕೊಟ್ರಿ, ರೇಷನ್ ಕೊಟ್ರಿ. ಇಲ್ಲೇ ಇದೇ ಜಾಗದಲ್ಲಿ. ನೆನಪಿದ್ಯಾ? ಏನು ನಾನು ಮಾಡಿದ ತಪ್ಪ ಅದು? ಕೋವಿಡ್ ಟೈಮ್ನಲ್ಲಿ ಈ ಕಡೆ 5 ವರ್ಷ ಅಧಿಕಾರ ಅನುಭವಿಸಿದವರು ಈ ಕಡೆ ತಿರುಗೇ ನೋಡಲಿಲ್ಲ. ನಾನು ಉಳ್ಕೊಂಡ್ರೆ ಸಾಕು ಅಂದರು. ಅಂತ ಅವ್ರಿಗೆ 50,000 ಓಟು, ನನಗೆ 18,000 ಓಟು. ಯಾವ ನ್ಯಾಯ ನೀವೇ ಹೇಳಿ? ಹೋಗ್ಲಿ, ನನ್ನ 33 ವಯಸ್ಸಲ್ಲಿ ಈ ತಾಲೂಕಲ್ಲಿ ಮುಂದೆ ಕಾರ್ಖಾನೆಗಳು ಬರ್ತದೆ. ನನ್ನ ಹತ್ರ ಬುಕ್ಸ್ ತೊಗೊಂಡು ಓದ್ತಾರೆ ಎಲ್ಲ ಆರ್ಟ್ಸ್ ಸ್ಟೂಡೆಂಟ್ಸು. ಅವರು ಡಿಪ್ಲೊಮೊ ITI ಓದಲಿ ಅಂತೇಳಿ ನನ್ನ 33 ವಯಸ್ಸಲ್ಲ 25 ಕೋಟಿ ರೂಪಾಯಿ ನಾನು ಸ್ವಂತ ಜಾಗ ಬರ್ಕೊಟ್ಟಿದ್ದೀನಿ ಒಂದು ಡಿಪ್ಲೊಮಾ ಕಾಲೇಜ್ ಕಟ್ಟೋದಕ್ಕೆ. ಅದು ನಾನು ಮಾಡಿದ್ದಪ್ಪ? ಅದಕ್ಕೆ ಈ ಶಿಕ್ಷೆನಾ? ನೀವೇ ಹೇಳಿ. ಸಾವಿರಾರು ಜನಕ್ಕೆ ಕೆಲಸ ಕೊಡಿಸಿದ್ದೀನಿ. ನಾನು ಕಾರ್ಖಾನೆಗಳು ಕಟ್ಟೋದು ನನ್ನ ಉದ್ಯೋಗನ. ಎಲ್ಲಿ ಕಾರ್ಖಾನೆಗಳು ಕಟ್ಟಿದ್ದೀನಿ ಎಲ್ಲ ಕಡೆ ಯಾವ್ದೋ ಪ್ರತಿ ಯುವಕನಿಗೂ ಓದು, ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಫೀಸ್ ಕಟ್ತೀನಿ, ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ, ಇಲ್ಲ ಕೆಲ್ಸಕ್ಕೆ ಹೋಗು, ಟೈಮ್ ವೇಸ್ಟ್ ಮಾಡಬಾರ್ದು, ಯುವಕನ ಶಕ್ತಿ ಭಾಳ ಮುಖ್ಯ ಅಂತೇಳಿ ನಾನು ಮಾಡಿದ್ದು ತಪ್ಪ? ಅಂಗವಿಕಲರಿಗೆ, ವಿಧವೆಯರಿಗೆ ಎಲ್ರಿಗೂ ಟೈಲರಿಂಗ್ ಕಲಿಸಿ ಟೈಲರಿಂಗ್ ಮಿಷಿನ್ಸ್ ಕೊಟ್ಟಿದ್ದೀನಿ ಸಾವಿರಾರು ಜನಕ್ಕೆ. ಅದು ನಾನು ಮಾಡಿದ್ದು ತಪ್ಪ? ನೀರು ಕ್ಯಾನ್ ಕೊಟ್ಟವನ್ಗೆ 50,000 ಓಟ್ ಹಾಕಿದ್ರಿ, ಟೆಕ್ಸ್ಟ್ ಬುಕ್ಸ್ ಕೊಟ್ಟವನ್ಗೆ 18,000 ಓಟ್ ಹಾಕಿದ್ರಿ ಈ ತಾಲೂಕು ಜನ. ಏನು ಸಮಾಜ ಸೇವೆಗೆ ಏನು ಅರ್ಥನೇ ಇಲ್ಲ. ನಾನು ಅಂದ್ಕೊಂಡಿದ್ದು ಒಬ್ಬ ವಿದ್ಯಾವಂತನಾಗಿ ರಾಜಕಾರಣಕ್ಕೆ ಬರೋದು ಸಮಾಜ ಸೇವೆ ಮಾಡೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ ಅಂತ ಅಂದ್ಕೊಂಡಿರೋದು. ವ್ಯಾಪಾರ ಮಾಡಬೇಕಂತಿದ್ರೆ ನಾನು ಸಮಾಜ ಸೇವೆ ನಿಲ್ಲಿಸಿದ್ದಿದ್ರೆ 2,000 ಕೋಟಿ ಇರೋದು ನನ್ನ ಹತ್ರ. ಇವತ್ತು 2,000 ಕೋಟಿ, 200 ಕೋಟಿಗೆ ಒಂದು ಎಲೆಕ್ಷನ್ ಮಾಡಿದ್ರು 10 ಎಲೆಕ್ಷನ್ ಮಾಡ್ಬೋದಾಗಿತ್ತು. ಆದರೆ ನಾನು ವ್ಯಾಪಾರ ಅಂದ್ಕೊಂಡಿಲ್ಲ, ರಾಜಕಾರಣನ ವ್ಯಾಪಾರ ಅಂತ ಅಂದ್ಕೊಂಡಿಲ್ಲ ನನ್ನ ಲೈಫ್ನಲ್ಲಿ. ನಾನು NITK ಸೂರತ್ಕಲ್ಲಲ್ಲಿ ಇಂಜಿನಿಯರಿಂಗ್ ಮಾಡಿ ಬಂದಿರತಕ್ಕಂಥವನು. ನನ್ನ ತಂಗಿ ತಮ್ಮಂದರು ವಿದ್ಯಾವಂತರಾಗಲಿ, ಅವ್ರ ಕಾಲ ಮೇಲೆ ಅವ್ರು ನಿರಲಿ, ಅವ್ರ ತಂದೆ ತಾಯಿಗಳು ಸಪೋರ್ಟ್ ಮಾಡಲಿ, ಸಮಾಜದಲ್ಲಿ ಒಳ್ಳೆ ಬುದ್ಧಿವಂತರಾಗಲಿ, ವಿದ್ಯಾವಂತರಾಗಲಿ ಅಂತೇಳಿ 20 ವರ್ಷದಿಂದ ನಿಮ್ಮ ಸೇವೆ ಮಾಡ್ತಾ ಬಂದೆ. ಅದು ನನ್ನ ತಪ್ಪ? 2 ತಿಂಗಳು 3 ತಿಂಗಳಿಂದ ಬಂದು ಏನು ಅದು ಬ್ಯಾಗ್ಗಳಲ್ಲಿ ತುಂಬ್ಕೊಂಬಂದಣ, ರಾತ್ರಿ 2 ಗಂಟೆಗೆ ಬ್ಯಾಗ್ಗಳು ಬೇನೆಟ್ ಮೇಲೆ ಇಟ್ಕೊಂಡು ಕಟ್ಟುಗಳು ಎತ್ತಿ 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 ಬಿಸಾಕ್ತಾನಂತೆ. ಅಂತ ಅವ್ರಿಗೆ 50,000 ಓಟು. ನಾವು ಸೇವೆ ಮಾಡಿದವನಿಗೆ ಬರೀ 18,000 ಓಟು. ಅದು 10 ವರ್ಷದಿಂದನೇ ಇಂಡಿಪೆಂಡೆಂಟ್ ನಿಂತಿದೆ. ಅವತ್ತು ಯಾವ ಪಕ್ಷನೂ ಇರಲಿಲ್ಲ, ಯಾವ ಲೀಡ್ರು ಇರಲಿಲ್ಲ, ಏಜೆಂಟ್ಗಳಿರಲಿಲ್ಲ ಅಣ್ಣ. ಅವತ್ತು 3 ಪಕ್ಷದವರು ಸಾವಿರಗಳು ಹಂಚಿದ್ರು. ಏಜೆಂಟ್ ಇಲ್ದಾರ 20,000 ಜನ ಓಟ್ ಹಾಕಿದ್ರು. ಈಗ ಏನಾಯ್ತು ಗೊತ್ತಾಗ್ಲಿಲ್ಲ ನನಗೆ. ನಾವು 35 ಕೋಟಿ ಹಂಚಿದ್ವಿ. 35 ಕೋಟಿ ಹಂಚಿದ್ವಿ. ಈ ಸತಿ 1 ರೂಪಾಯಿ ಹಂಚಿದಿರ 20,000 ಓಟು. 35 ಕೋಟಿ, 20 ವರ್ಷ ಸರ್ವೀಸು, 18,000 ಓಟು. ಏನು ತಪ್ಪು ಮಾಡಿದೆ ನಾನು? ತಾಯಂದ್ರಿಲ್ಲಿದ್ದೀರಿ, ಯೋಚನೆ ಮಾಡ್ರಿ.
ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.